ಆರ್ಎಸ್ಎಸ್ ಸಂಘಟನೆಗೆ 100 ವರ್ಷಗಳು ತುಂಬುತ್ತಾ ಇದೆ. ಆದರೆ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆರ್ಎಸ್ಎಸ್ಗೆ ಶಾಕ್ ಕೊಡೋಕೆ ಮುಂದಾಗಿದೆಯಾ? ಇಂಥದ್ದೊಂದು ಪ್ರಸ್ತಾವನೆ ಸಚಿವರುಗಳಿಂದ ಈಗ ಹೋಗಿದೆ. ಆ ಪ್ರಸ್ತಾವನೆಯಲ್ಲಿ ಏನಿದೆ? ಬನ್ನಿ ರಿಪೋರ್ಟ್ ನೋಡೋಣ. ಸಮಾಜದಲ್ಲಿ ಸಮಾನತೆಯ ವಿರುದ್ಧ ಇರ್ತಾರೆ, ಸಂವಿಧಾನ ವಿರೋಧಿಗಳಿರ್ತಾರೆ, ಅವರೆಲ್ಲರೂ ಒಂದು ರೀತಿಯಾದ ತಾಲಿಬಾನ್ಗಳೇ ಅಲ್ವಾ? ಆರ್ಎಸ್ಎಸ್ ಒಂಥರ ಭೂಗತ ಸಂಘಟನೆ. ಈ ಕಾಂಗ್ರೆಸ್ ಪಾರ್ಟಿನೇ ಯಾಕೆ ಬ್ಯಾನ್ ಮಾಡಬಾರದು? ನಾನು ಡಿಮ್ಯಾಂಡ್ ಮಾಡ್ತೀನಿ. ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವದ ಅತಿದೊಡ್ಡ ಸ್ವಯಂ ಸೇವಕ ಸಂಘಕ್ಕೆ ಈಗ 100 ವರ್ಷ ತುಂಬಿದೆ. ಹೀಗಾಗಿ ದೇಶಾದ್ಯಂತ ಆರ್ಎಸ್ಎಸ್ ಕಾರ್ಯಕ್ರಮಗಳು ನಡೆದಿವೆ. ಇಂದು ಸಹ ಬೆಂಗಳೂರಿನ 3 ಕಡೆ ಆರ್ಎಸ್ಎಸ್ ಪಥಸಂಚಲನ ನಡೆಸಲಾಗಿದೆ. ಆದರೆ ಇದೇ ಹೊತ್ತಲ್ಲೇ ರಾಜ್ಯ ಸರ್ಕಾರ ಆರ್ಎಸ್ಎಸ್ ಸಂಘಟನೆಗೆ ಶಾಕ್ ಕೊಡಲು ಮುಂದಾಗಿದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಅದಕ್ಕೆ ಕಾರಣ ಸರ್ಕಾರಕ್ಕೆ ಸಲ್ಲಿಕೆಯಾದ ಪ್ರಸ್ತಾವನೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು. ಆರ್ಎಸ್ಎಸ್ ಸಂಘಟನೆಗೆ ನಿರ್ಬಂಧ ಹೇರಲು ಪ್ರಿಯಾಂಕ್ ಪತ್ರ. ಹೌದು, ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ಸಿಎಂ ಸಿದ್ದರಾಮಯ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಸರ್ಕಾರಿ ಮೈದಾನಗಳಲ್ಲಿ ಆರ್ಎಸ್ಎಸ್ ಶಾಖೆ ನಡೆಸುತ್ತಿದೆ. ಮಕ್ಕಳು, ಯುವಕರಲ್ಲಿ ನಕಾರಾತ್ಮಕ ಆಲೋಚನೆ ತುಂಬುತ್ತಿದ್ದಾರೆ. ಆರ್ಎಸ್ಎಸ್ ಶಾಖೆ ಸಾಂಘಿಕ್ ಬೈಠಕ್ ಹೆಸರಲ್ಲಿ ನಡೆಸುವ ಎಲ್ಲಾ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಪ್ರಿಯಾಂಕ್ ಖರ್ಗೆ, ಆರ್ಎಸ್ಎಸ್ಗೂ ತಾಲಿಬಾನ್ಗೂ ವ್ಯತ್ಯಾಸವಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಬೈಠಕ್ ಆಗಬಾರದು ಅಂತ ಹೇಳಿದ್ರು. ಯಾರ್ಯಾರು ಮಹಿಳೆಯರ ವಿರುದ್ಧ ಇರ್ತಾರೆ, ಅವರ ಏಳಿಗೆ ವಿರುದ್ಧ ಇರ್ತಾರೆ, ದಲಿತರ ವಿರುದ್ಧ ಇರ್ತಾರೆ, ಹಿಂದುಳಿದ ವರ್ಗದ ಏಳಿಗೆ ವಿರುದ್ಧ ಇರ್ತಾರೆ, ಸಮಾಜದಲ್ಲಿ ಸಮಾನತೆಯ ವಿರುದ್ಧ ಇರ್ತಾರೆ, ಸಂವಿಧಾನ ವಿರೋಧಿಗಳಿರ್ತಾರೆ, ಅವರೆಲ್ಲರೂ ಒಂದು ರೀತಿಯಾದಂತ ತಾಲಿಬಾನ್ಗಳೇ ಅಲ್ವಾ? ಅಷ್ಟಕ್ಕೂ ಸರ್ಕಾರಕ್ಕೆ ಸಚಿವರು ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಜನರಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನ ನಿಗ್ರಹಿಸಬೇಕು. ಸಮಾನತೆ ಮತ್ತು ಏಕತೆ ತತ್ವಗಳನ್ನೊಳಗೊಂಡ ಸಂವಿಧಾನವು ನಮಗೆ ಅಧಿಕಾರ ನೀಡುತ್ತದೆ. ಆರ್ಎಸ್ಎಸ್ ಸಂಘಟನೆಯು ಸರ್ಕಾರಿ ಜಾಗ ಬಳಸಿಕೊಂಡು ಶಾಖೆ ನಡೆಸುತ್ತಿದೆ. ಘೋಷಣೆ ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆ ಮೂಡಿಸುತ್ತಿದೆ. ಏಕತೆಯ ವಿರುದ್ಧವಾಗಿ, ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಯನ್ನ ತುಂಬಲಾಗ್ತಿದೆ. ಪೊಲೀಸರ ಅನುಮತಿ ಪಡೆಯದೆ ದೊಣ್ಣೆಗಳನ್ನ ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸಲಾಗ್ತಿದೆ. ಈ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗ್ತಿದೆ. ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಪ್ರಶ್ನೆಯಾಗಿದೆ. ಹೀಗಾಗಿ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು, ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳಲ್ಲಿ ನಿಷೇಧ ಹೇರಬೇಕು. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸಂಘಟನೆಯ ಶಾಖಾ ಹೆಸರಲ್ಲಿ ನಡೆಸುವ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು. ಇನ್ನು ಬಿಕೆ ಹರಿಪ್ರಸಾದ್ ಮಾತಾಡಿ, ಆರ್ಎಸ್ಎಸ್ನವರು ಭಾರತದ ತಾಲಿಬಾನಿಗಳು ಅಂತ ಹೇಳಿದ್ರು. ಆರ್ಎಸ್ಎಸ್ ನೋಂದಣಿ ಆಗದೇ ಇರುವ ಸಂಘಟನೆ ಅಂತ ಕಿಡಿಕಾರಿದ್ರು. ಯತೀಂದ್ರ ಪ್ರಿಯಾಂಕ್ ಮಾತಿಗೆ ಧ್ವನಿಗೂಡಿಸಿ ಇಂಥ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂದ್ರು. ಅವರು ಭಾರತ ದೇಶದ ತಾಲಿಬಾನ್ಗಳು. ಅವರು ನೋಂದಣಿ ಆಗದೆ ಇರತಕ್ಕಂಥ ಸಂಘಟನೆ, ರಿಜಿಸ್ಟರ್ಡ್ ಆಗದೆ ಇರತಕ್ಕಂಥ ಸಂಘಟನೆ. ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ, ಅವ್ರು ರಿಜಿಸ್ಟ್ರೇಷನ್ ಆಗಿರೋದು ತೋರಿಸಿ, ಅದು ಕಾನೂನು ಬಾಹಿರವಾದ ಸಂಘಟನೆ. ಆರ್ಎಸ್ಎಸ್ ಬ್ರೇಕ್ ಹಾಕಕ್ಕೆ ಅಂತ ಏನಿಲ್ಲ, ಬಟ್ ಆದ್ರೆ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಪಾರ್ಕ್ಗಳಲ್ಲಿ ಅಲ್ಲೆಲ್ಲ ಸುಮ್ಮನೆ ಸಭೆಗಳನ್ನ ಮಾಡೋದು, ಅವರ ಒಂದು ವಿಶ್ವಪೂರಿತವಾದಂತಹ ಸಿದ್ಧಾಂತ ಹರಡೋದು, ಅದನ್ನ ಮಾಡೋ ಕೆಲಸ ಮಾಡ್ತಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಸಾರ್ವಜನಿಕ ಆಸ್ತಿ ಯಾರಪ್ಪನ ಆಸ್ತಿಯಲ್ಲ ಎಂದಿದ್ದಾರೆ. ಇನ್ನು ಕಾಂಗ್ರೆಸ್ ಅನ್ನೇ ಬ್ಯಾನ್ ಮಾಡಬೇಕು ಅಂದಿದ್ದಾರೆ. ದೇಶದ್ರೋಹಿ ಟೋಪಿಗಳು ಹಾಕೊಂಡಿದ್ದವ್ರನ್ನ ಕಾಂಗ್ರೆಸ್ ಆಫೀಸ್, ನಾವು ಕಾಂಗ್ರೆಸ್ನ ಬ್ಯಾನ್ ಮಾಡಬೇಕು. ಕುಕ್ಕರ್ ಬಾಂಬ್ ಹಾಕಿ ಈ ದೇಶನ ಹೊಡಿಬೇಕು ಅಂತ ಪಾಕಿಸ್ತಾನದ ಪ್ರೇರಿತವಾದಂತ ವ್ಯಕ್ತಿಗಳು ಅವ್ರನ್ನ ಬ್ರದರ್ ಅಂತ ಹೇಳಿದ್ಮೇಲೆ ಈ ಕಾಂಗ್ರೆಸ್ ಪಾರ್ಟಿನೇ ಯಾಕೆ ಬ್ಯಾನ್ ಮಾಡಬಾರದು? ಸಾರ್ವಜನಿಕ ಅಂದ್ರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ. ಅದು ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕರಿಗೆ ಭಾವಿಸಿಬಿಟ್ಟಂಗೆ ಕಾಣುತ್ತೆ. ಯಾರ ಅಪ್ಪನ ಆಸ್ತಿಯೂ ಅಲ್ಲ ಸಾರ್ವಜನಿಕ ಸ್ಥಳ, ಅದು ಪ್ರತಿಯೊಬ್ಬರಿಗೂ ಸೇರಿದ್ದು, ದೇಶದ ಪ್ರತಿಯೊಬ್ಬರಿಗೂ ಸೇರಿದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಹೆಸರೇ ರಾಷ್ಟ್ರೀಯ. ಸ್ವಂತಕ್ಕೆ ಏನೂ ಯೋಚನೆ ಮಾಡದೇ ಇರುವ
ರಾಷ್ಟ್ರಹಿತದ ಸಂಸ್ಕಾರವನ್ನು ಕೊಡೋದು ಪ್ರಿಯಾಂಕ್ ಖರ್ಗೆ ದೃಷ್ಟಿಯಲ್ಲಿ ಅಪರಾಧವಾ? PFI ಮೇಲೆ ನಿಮ್ದು ಅಡ್ಜಸ್ಟ್ಮೆಂಟ್ ನಡೀತು. ಮುಸ್ಲಿಂ ಲೀಗ್ ಯಾರ್ರಿ? ಮುಸ್ಲಿಂ ಲೀಗ್ ಜಿನ್ನಾ ಸ್ಥಾಪಿತ ಮುಸ್ಲಿಂ ಲೀಗು ಇವತ್ತು ಭಾರತದೊಳಗದ. ಅದ್ರ ಜೊತೆಗೆ ಇವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಕಾಂಗ್ರೆಸ್ ಪಾರ್ಟಿ ಕೇರಳದಾಗ ಏನಾದರೂ ದುರ್ದೈವದಿಂದ ಮತ್ತೆ ಇವ್ರು ಬಂದ್ರೆ ಬರಲ್ಲ, ಅಲ್ಲೂ ಬರಲ್ಲ. ಅಲ್ಲಿ UDF ಸರ್ಕಾರ ಬಂದ್ರೆ ಕಾಂಗ್ರೆಸ್ ನೇತೃತ್ವದೊಳಗ ಮುಸ್ಲಿಂ ಲೀಗ್ ಜೊತೆ ಕೊಡ್ತಾರ ಅವ್ರು. ಮುಸ್ಲಿಂ ಲೀಗ್ ಯಾವುದು? ದೇಶವನ್ನು ಇಬ್ಬಾಗ ಮಾಡಿದವರು. ಸರ್ಕಾರಿ ಆಸ್ತಿಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ವಿಚಾರ ಇದೀಗ ರಾಜಕೀಯ ಚಟಾಪಟಿಗೆ ಕಾರಣವಾಗಿದ್ದು ಸರ್ಕಾರದ ನಿರ್ಧಾರ ಭಾರೀ ಕುತೂಹಲ ಮೂಡಿಸಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.